ನಾವು ಯುದ್ಧಕ್ಕೆ ರೆಡಿ ಅಂತ ಕರಿತಾ ಇದ್ದಾರೆ. ದಿಸ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಆಫ್ ಅಮೆರಿಕ ಆ್ಯಂಡ್ ಇರಾನ್. ಇವತ್ತು ಇರಾನ್ ಓಪನ್ ಆಗಿ ಕೇಳ್ಕೊಳ್ತದೆ, ನಾನು ಇರಾನ್ ಯುರೇನಿಯಮ್ ನಾವು ತಯಾರು ಮಾಡವನ, ವೆಪನ್ಸ್ ತಯಾರು ಮಾಡವ, ನನಗೆ ವೆಪನ್ಸ್ ಮಾಡೋ ತಯಾರಿಲ್ಲ ಮನಸ್ಸು, ಅದನ್ನು ಹೇಳಿಕತ್ತಿರೋದನ್ನ ಮಾಡ್ತೀನಿ. ನಾನು ನಮ್ಮ ಸಿವಿಕ್ ಮ್ಯಾಟರ್ ದರ್ಶನ ಮಾಡ್ತಾಯಿದ್ದೀನಿ, ಬಿಡೋದಿಲ್ಲ. ಹೊರ್ಮೋಸ್ ಅಂತಿ ಹೊರ್ಮೋಸ್ ಗಿರಿಗೆ ಯಾರಿಗೂ ಕೊಡೋದಿಲ್ಲ. ಓಪನ್ ಆಗಿ ಒಂದು ಸಣ್ಣ ರಾಷ್ಟ್ರ ಇರಾನ್ ನಡೀಕತ್ತದೆ. ಇವತ್ತು ಏನು ಮಾಡಬೇಕು ಅನ್ನೋದು ಟ್ರಂಪ್ ತಿಳಿತಾ ಇಲ್ಲ. ಟ್ರಂಪ್ರಿಗೆ ಬೇಕಾಗಿದೆ, ಜಲ್ದಿ ಮುಗಿಸ್ಬೇಕಾಗಿದೆ ಇದು. ಆದರೆ ಅಮೇರಿಕೆಯಲ್ಲಿ ಕಾರ್ಪೊರೇಟ್ರು ಅವರೆಲ್ಲರೂ ಯಹೂದ್ರು ಹೆಚ್ಚಿಗಿದ್ದಾರೆ, ಜಗದ ಶ್ರೀಮಂತರು ಅಲ್ಲಿದ್ದಾರೆ. ಅವರು ಇವ್ರನ್ನ ಆಟ ಆಡಿಸ್ತಾರೆ, ಪಾರ್ಟಿ ಫಂಡ್ ಕೊಡ್ತಾರೆ ಅವರು. ಈಗ ನಮ್ಮ ಮೋದಿಯವ್ರಿಗೆ ಇಲ್ಲಿ ಕಾರ್ಪೊರೇಟ್ಗಳು ಪಾರ್ಟಿ ಫಂಡ್ ಕೊಡ್ತಾರಲ್ಲ, ಹಂಗೆ ಇವತ್ತು BJP ಯಾವುದು ಶ್ರೀಮಂತದ ಹಂಗಲ್ವಿ, ಆ ರಿಪಬ್ಲಿಕನ್ ಶ್ರೀಮಂತದ. ಅಲ್ಲಿ ಯಹೂದಿಗಳು ಕಾರ್ಪೊರೇಟ್ ಇದ್ದಾರೆ, ಬುದ್ಧಿವಂತರು, ಜಗದ ಬುದ್ಧಿವಂತರು. ಅವ್ರಿಗೆ ಯುದ್ಧ ಬೇಡಾಗ್ಯದ. ಯಾಕಂದ್ರೆ ಯುದ್ಧ ನಿಲ್ಲಿಸಬೇಕಾಗಿದೆ, ಬೇಡಾಗ್ಯದ. ಯಾಕಂದ್ರೆ ಈ ಗ್ರೇಟರ್ ನಮ್ಮ ಇಸ್ರೇಲ್ ಮಾಡಿಕೊಂಡು ಇವ್ರನ್ನೆಲ್ಲ ಧೂಳು ಓಡಿಸ್ಬೇಕು ಅಂತ ಕೂತಿದ್ದಾರೆ. ಆದರೆ ಇರಾನ್ ಮಾತ್ರ ಇದಕ್ಕೆ ಯಾವುದಕ್ಕೂ ಸೊಪ್ಪಾಗ್ತಾ ಇಲ್ಲ, ಇದ್ಯಾವುದಕ್ಕೂ ಹಿಂದೆ ಬಿಡ್ತಾ ಇಲ್ಲ. ನಾನು ರೆಡಿದ್ದೀನಪ್ಪ ಅಂತ ಹೇಳ್ತಾ ಇದ್ದೆ. ಕಾರಣ ಇವತ್ತು ಗೊತ್ತಾಗ್ಯದ ಇವ್ರ ಶಕ್ತಿ ಎಷ್ಟದಂತೇಳಿ. ಅದಕ್ಕಾಗಿ ಇವತ್ತು ಅಮೇರಿಕ ಹಿಂಸರಿದ್ರೆ ಅದು ದೊಡ್ಡ ಹೊಡೆದು ಯಾರಿಗಪ್ಪ ಅಂದ್ರೆ ಇಸ್ರೇಲ್ದವ್ರಿಗೆ. ಅದಕ್ಕೆ ಅವರು ಲೆಬ್ನಾನ್ ಮೇಲೆ ಇನ್ನೊಂದು ಮೇಲೆ ದಾಳಿ ಮಾಡ್ತಾ ಈ ಒಪ್ಪಂದ ನಡೆದ ಹಂಗೆ ಮಾಡಿದ್ದು ಈಗ ಇತಿಹಾಸ ಗೊತ್ತಿದ್ದು. ಇರಾನಕ್ಕಾಗಲಿ ಇನ್ನುಳಿದ ಇರಾನ್ ಮಿತ್ರ ರಾಷ್ಟ್ರಗಳಿಗೆ ಈ ಇಸ್ರೇಲ್ ಮಾಡುವಂಥ ಕೆಲಸ, ಈ ಮಾತುಕತೆ ಮುರಿದು ಬೆಳೆಸೋದಕ್ಕನ ಅವರು ತಯಾರಿ ನಡೆಸಿದ್ರು. ಕೊನೆಗೂ ಅವರು ಯಶಸ್ವಿ ಆದರು. ಕಾರಣ ಅಂದ್ರೆ ಈ ಒಂದು ಅಮೇರಿಕೆಯಲ್ಲಿಯ ಯಹೂದಿಗಳ ಗುಂಪು, ಅಲ್ಲಿಯ ಕಾರ್ಪೊರೇಟ್ರು ಅಮೇರಿಕನ್ ತಮ್ಮ ಕಪ್ಪಿ ಮುಷ್ಟಿ ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ದೇಶ